ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು 360 ಮೈಸೂರು ಪ್ರಾಪರ್ಟೀಸ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿರೋ ಮನೆನ ನಾವು ತಗೊಂಡು ಬಂದಿದ್ದೀವಿ. ಆ್ಯಂಡ್ ಈ ಮನೆ ಲೊಕೇಟ್ ಆಗಿರೋದು ನಿಮಗೆ ವಿಜಯನಗರ್ ಸೆಕೆಂಡ್ ಸ್ಟೇಜಲ್ಲಿ. ಆ್ಯಂಡ್ ಈ ಮನೆ ಡೈಮೆನ್ಷನ್ಸ್ ಬಂದು 60-40 ಆಗಿರುತ್ತೆ. ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ನನಗಂತೂ ಮನೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಲಕ್ಸುರಿಯಸ್ ಫೀಲ್ ಕೊಡುತ್ತೆ. ಬನ್ನಿ ಈ ಮನೆಯ ಹೋಮ್ ಟೂರ್ ಮಾಡಿಸ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಮನೆ. ಈ ಮನೆ ಲೊಕೇಟ್ ಆಗಿರೋದು ವಿಜಯನಗರ್ ಸೆಕೆಂಡ್ ಸ್ಟೇಜಲ್ಲಿ. ಈ ಮನೆ ಡೈಮೆನ್ಷನ್ಸ್ ಬಂದು 60-40 ಆಗಿರುತ್ತೆ. ತುಂಬ ಸ್ಪೇಷಿಯಸ್ ಆದಂಥ ಮನೆ. ಆ್ಯಂಡ್ ನಾನು ಕೂತಿರೋದು ಈ ಮನೆಯ ಸ್ವಿಮ್ಮಿಂಗ್ ಪೂಲಲ್ಲಿ. ಯು ಗೆಸ್ಟ್ ಇಟ್ ರೈಟ್. ಸೊ ಈ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ, ಬನ್ನಿ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಈ ಮನೆಯ ಹೋಮ್ ಥಿಯೇಟರ್ ಕೂಡ ಇದೆ. ಸೊ ಇದು ಈ ಮನೆಯ ಹೋಮ್ ಥಿಯೇಟರ್ ನೋಡ್ಬೋದು. ಇದು ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ನೀವು ಫ್ಯಾಮಿಲಿ ಆಗು ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮೂವಿ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುವಂಥ ಜಾಗ ಇದೆ. ಬನ್ನಿ ಈ ಮನೆಯ ಹೋಮ್ ಥಿಯೇಟರ್ ಪಕ್ಕ ಒಂದು ರೂಮ್ ಕೂಡ ಇದೆ. ಬನ್ನಿ ರೂಮ್ ಹೇಗಿದೆ ನೋಡೋಣ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಈ ಬೆಡ್ರೂಮಲ್ಲೂ ಅಷ್ಟೇ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಸ್ಟೋರೇಜ್ ಇಟ್ಕೊಳ್ಳೋಕ್ಕೂ ಕೂಡ ನಮಗೆ ಅಂಡರ್ಗ್ರೌಂಡ್ ಬೆಡ್ಡಲ್ಲಿ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸಿಂಪಲ್ ಆಗಿರುವಂಥ ಬೆಡ್ ಡಿಸೈನ್ ಕೂಡ ಮಾಡಿದ್ದಾರೆ. ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ಅಲ್ಲಿ ಯೂಸ್ ಮಾಡಿರುವಂಥ ಫಿಟ್ಟಿಂಗ್ಸ್ ಬಂದು ಜಾಗರ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಆ್ಯಂಡ್ ಸ್ಟೋರೇಜಿಗಂದರೆ ನಿಮಗೆ ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಡೋರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಸ್ವಿಮ್ಮಿಂಗ್ ಪೂಲಿಂದ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಅಂದರೆ ನಿಮಗೆ ಹೊರಗಡೆಯಿಂದನೂ ಕೂಡ ಒಂದು ಎಕ್ಸ್ಟ್ರಾ ಡೋರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ರೂಮಿಂದನೂ ನೀವು ವಾಶ್ರೂಮ್ನ ಯೂಸ್ ಮಾಡ್ಬೋದು, ಹೊರಗಡೆಯಿಂದನೂ ಕೂಡ ಈ ವಾಶ್ರೂಮ್ನ ಯೂಸ್ ಮಾಡ್ಬೋದು. ಬನ್ನಿ ಮೇಲ್ಗಡೆ ರೂಮ್ಸ್ ಹೇಗಿದೆ ನೋಡೋಣ. ಮನೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಡೋರ್ ವಿಚಾರಕ್ಕಂತ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಬರ್ಮಾ ಟೇಕ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮನೆ ಕಂಪ್ಲೀಟಾಗಿ ಅವ್ರು ಮಾರ್ಬಲ್ಸಿಂದ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಯಾವ ಮಾರ್ಬಲ್ಸ್ ಅಂದರೆ ಸತ್ವಾರಿ ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಈ ಮನೆಯ ಲಿವಿಂಗ್ ಏರಿಯಾ. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇದು ಈ ಮನೆಯ ಟಿ ವಿ ಕ್ಯಾಬಿನೆಟ್. ಆಲ್ಮೋಸ್ಟ್ 100 to 120 ಇಂಚಸ್ ಟಿ ವಿ ಹಾಕೋಬೋದು. ಆ್ಯಂಡ್ ಜೊತೆಗೆ ಕೆಳಗಡೆ ಸ್ಟೋರೇಜ್ಗೂ ಕೂಡ ತುಂಬ ನೀಟಾಗಿ ಡ್ರಾವರ್ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಈ ಮನೆಯ ದೇವ್ರ ಮನೆ ನೋಡೋಣ ಬನ್ನಿ. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಬರ್ಮಾ ಟೀಕೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಒಳಗೆ ಬರ್ತಿದ್ದಂಗೆ ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಮಾರ್ಬಲಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ 4-5 ಜನ ಅಂತೂ ಆರಾಮ್ಸೆ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಷಿಯಸ್. ಬನ್ನಿ ಈ ಮನೆಯ ಕಿಚನ್ ನೋಡೋಣ. ಬನ್ನಿ ಈ ಮನೆಯ ಕಿಚನ್ ತೋರಿಸ್ತೀನಿ. ಈ ಮನೆಯ ಕಿಚನ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಕಂಪ್ಲೀಟಾಗಿ ಇಟಾಲಿಯನ್ ಕಿಚನ್ ಆಗಿ ಮಾಡಿದ್ದಾರೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ನಿಮಗೆ ಚಿಮ್ನಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅವರು. ಪ್ರತಿಯೊಂದೂ ಕೂಡ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ನಿಮಗೆ ಸ್ಟೋರೇಜಿಗೆ ಐಟಮ್ಸ್ ಏನಾದರೂ ಬೇಕು ಅಂತಂದರೆ ಪ್ರತಿಯೊಂದಕ್ಕೂ ನಿಮಗೆ ಡ್ರಾವರ್ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಅಟ್ಯಾಚ್ಡ್ ಆಗಿರುವಂಥ ಸ್ಟವ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಅಕ್ವಾಗಾರ್ಡ್ ವಿಚಾರಕ್ಕಂತ ಬಂದರೆ ಅವರೇ ಅಕ್ವಾಗಾರ್ಡ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ, ಜಸ್ಟ್ ಫಿಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ಇನ್ನು ಸ್ಟೋರೇಜ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಪ್ರತಿಯೊಂದನ್ನು ಕೂಡ ಡೀಟೇಲಿಂಗ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಫ್ರಿಜ್ಗೆ ನಿಮಗೆ ಇಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಫ್ರಿಜ್ ಕೂಡ ಇಲ್ಲಿ ಇಟ್ಕೊಳ್ಳೋಕೆ ನಿಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಡೈನಿಂಗ್ ಹಾಲ್ ನೋಡೋಣ. ಡೈನಿಂಗ್ ಏರಿಯಾಗೆ ಹೋಗೋಕ್ಕೂ ಮುಂಚೆ ನಿಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಕೂಡ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡೈನಿಂಗ್ ಟೇಬಲ್ ವಿಚಾರಕ್ಕಂತ ಬಂದರೆ ಅಟ್ಲೀಸ್ಟ್ 8 to 10 ಸೀಟರ್ ಡೈನಿಂಗ್ ಟೇಬಲ್ ಕೂಡ ಹಾಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮ್ಮದು ಟಿ ವಿ ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಇಲ್ಲೂ ಟಿ ವಿ ಹಾಕೋಬೇಕು ಅಂತಂದರೆ ಇಲ್ಲೂ ಹಾಕೋಬೋದು. ಆ್ಯಂಡ್ ಜೊತೆಗೆ ಈ ಮನೇಲಿ ನಿಮಗೆ ಇನ್ಬಿಲ್ಟ್ CCTV ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಅವರೇ CCTV ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ 5 to 5.5 feet ವಿಂಡೋನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅವರೇ ಕರ್ಟನ್ ಕೂಡ ಹಾಕಿಸಿ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಈ ಮನೇಲಿ ಡಿಫ್ರೆಂಟ್ ಆದ ಬ್ಯೂಟಿಫುಲ್ ಲೈಟ್ಸ್ ಕೂಡ ಹಾಕಿದ್ದಾರೆ. ನೀವು ನೋಡ್ಬೋದು ಈ ಲೈಟಿಂಗ್ಸ್ ಇದನ್ನೇ ಮನೆಗೆ ತುಂಬ ಬ್ಯೂಟಿನ ಅಪ್ಲಿಫ್ಟ್ ಮಾಡ್ತಿದೆ. ಬನ್ನಿ ಮನೆಯ ಫಸ್ಟ್ ಬೆಡ್ರೂಮ್ ನೋಡೋಣ.
ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಈ ರೂಮು ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ನಿಮಗೆ ಇಲ್ಲಿ ಕಿಂಗ್ ಸೈಜ್ ಬೆಡ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗಿದೆ ಬೆಸ್ಟ್ ಪಾರ್ಟ್, ನಿಮಗೆ ಇನ್ಬಿಲ್ಟ್ ಸ್ಟೋರೇಜ್ ಕೂಡ ಇದೆ. ಸೊ ಬಟ್ಟೆ ಯಾವುದೇ ರೀತಿಯೂ ಪ್ರತಿಯೊಂದನ್ನು ಕೂಡ ನೀವು ಸ್ಟೋರೇಜ್ ಇಟ್ಕೋಬೋದು. ಆ್ಯಂಡ್ ನೀವು ವಾಲ್ ಡಿಸೈನ್ ನೋಡ್ಬೋದು, ಪ್ರತಿಯೊಂದು ರೂಮಲ್ಲೂ ತುಂಬ ಬ್ಯೂಟಿಫುಲ್ ಆಗಿರುವಂಥ ವಾಲ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಅಷ್ಟೇ ನಿಮಗೆ 5 to 5.5 feet ವಿಂಡೋನು ಕೂಡ ಕೊಟ್ಟಿದ್ದಾರೆ. ಅದು ನಾನು ಆಗಲೇ ಹೇಳಿದಾಗೆ ಇನ್ಬಿಲ್ಟ್ ಕರ್ಟನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೆಸ್ಟ್ ಪಾರ್ಟ್, ಪ್ರತಿಯೊಂದು ರೂಮಲ್ಲೂ ನಿಮಗೆ ಎ ಸಿ ಕಣ್ಣ ಕೊಟ್ಟಿದ್ದಾರೆ, ಅವರೇ ಇನ್ಬಿಲ್ಟ್ ಎ ಸಿನೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿಯೂ ತೊಂದರೆ ಇಲ್ಲ. ಬಿಕಾಸ್ ನೀವು ನೋಡ್ಬೋದು ಪ್ರತಿಯೊಂದು ಸ್ಲೈಡಿಂಗ್ ಡೋರ್ಸ್ ಇರೋದ್ರಿಂದ, ಐ ಮೀನ್ ಓಪನ್ ಆ್ಯಂಡ್ ಕ್ಲೋಸ್ ಇರೋ ಡೋರ್ಸ್ ಇರೋದ್ರಿಂದ ಫುಲ್ ವಾಲ್ ನಿಮಗೆ ಸ್ಟೋರೇಜಿಗೆ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಕೂಡ ನೀವು ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಆ ಥರ ಹೇಳ್ಬೋದು. ಅದ್ರ ಪಕ್ಕದಲ್ಲೇ ಬ್ಯೂಟಿಫುಲ್ ಆದಂಥ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ನೀವು ಜೊತೆಗೆ ಲೈಟಿಂಗ್ಸು ಇದೆ. ಆ್ಯಂಡ್ ಕೆಳಗೆ ಡ್ರಾರ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಮೇಕಪ್ ಐಟಮ್ಸ್ ಪ್ರತಿಯೊಂದನ್ನು ಕೂಡ ಅಲ್ಲಿ ಇಟ್ಕೋಬೋದು. ಆ್ಯಂಡ್ ಈ ರೂಮಲ್ಲಿ ನಿಮ್ಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇರುತ್ತೆ. ನೀವು ನೋಡ್ಬೋದು, ಇದು ಈ ಮನೆಯ ಅಟ್ಯಾಚ್ಡ್ ವಾಶ್ರೂಮ್. ಇಲ್ಲಿ ನಿಮಗೆ ಶವರ್ ತೊಗೊಳಕ್ಕೆ ಸಪ್ರೇಟ್ ಜಾಗ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಒಳಗಡೆ ನಿಮಗೆ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ರೂಮ್ ಹೇಗಿದೆ ನೋಡೋಣ. ಇನ್ನು ಸ್ಟೇಸ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ರೈಲಿಂಗ್ಸ್ಗೆ ಅವರು ಕಂಪ್ಲೀಟಾಗಿ ಬರ್ಮಾ ಟೀಕ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಫ್ಲೋರಿನ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಪ್ರತಿಯೊಂದನ್ನು ಕೂಡ ಡೀಟೇಲಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ನಾನು ಇಲ್ಲಿ 6 feet ವಿಂಡೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಕಿಂಗ್ ಸೈಜ್ ಬೆಡ್ ಅಟ್ಯಾಚ್ಡ್ ಬೆಡ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಟೋರೇಜು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡು ಕೂಡ ತುಂಬ ಡೀಸೆಂಟ್ ಆಗಿರುವಂಥ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜ್ ವಿಚಾರಕ್ಕಂತ ಬಂದರೆ ಇನ್ನು ಕಬೋರ್ಡ್ಸ್ ಫೆಸಿಲಿಟಿಗೆ ಅಂತ ಬಂದರೆ ಇಲ್ಲಿ ಓಪನ್ ಆ್ಯಂಡ್ ಡೋರ್ ಇರುವಂಥ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಅದರದ್ದು ಹ್ಯಾಂಡಲ್ಸ್ ಕೂಡ ನೋಡ್ಬೋದು, ತುಂಬ ಲಕ್ಸುರಿಯಸ್ ಲುಕ್ ಕೊಡುತ್ತೆ. ಅದರ ಪಕ್ಕದಲ್ಲೇ ನಿಮಗೊಂದು ಟಿ ವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಪ್ರತಿಯೊಂದು ರೂಮಲ್ಲೂ ನಿಮ್ಗೆ ಟಿ ವಿ ಕ್ಯಾಬಿನೆಟ್ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಮತ್ತೆ ಸ್ಟೋರೇಜಿಗೆ ಬೇಕಂತ ನಿಮಗೆ ಸ್ಲೈಡಿಂಗ್ ಡೋರ್ ಇರುವಂಥ ಕಬೋರ್ಡ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಎ ಸಿ ಕೊಟ್ಟಿದ್ದಾರೆ. ಅದ್ರ ಅಪೋಸಿಟ್ ಇದೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಕೆಳಗೆ ನಿಮ್ಮ ಮೇಕಪ್ ಐಟಮ್ಸ್ ಏನೇ ಆಗಿದ್ರು ಪ್ರತಿಯೊಂದನ್ನು ಇಟ್ಕೊಳ್ಳೋ ಕೂಡ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಈ ರೂಮಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗರ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಆ್ಯಂಡ್ ಇಲ್ಲೂ ನಾನು ಕೆಳಗೆ ಹೇಳ್ದಂಗೆ ಈ ಶಾರ್ ತಗೊಳ್ಳೋಕ್ಕೂ ಕೂಡ ನಿಮ್ಗೆ ಸಪ್ರೇಟ್ ಜಾಗ ಕೊಟ್ಟಿದ್ದಾರೆ. ಅಂದರೆ ಬೆಸ್ಟ್ ಪಾರ್ಟ್ ಈಸ್ ನಿಮಗೆ ಇಲ್ಲಿ ಪ್ರತಿಯೊಂದು ಮಿರರ್ಗೂ ಕೂಡ ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ನೀವು ನೋಡ್ಬೋದು. ಇಲ್ಲಿ ಪ್ರೆಸ್ ಮಾಡ್ತಾದಂಗೆ ಒಂದೊಂದೇ ಲೈಟಿಂಗ್ಸ್ ಕೂಡ ಚೇಂಜ್ ಆಗ್ತಿದೆ. ಸೊ ಇದೆಲ್ಲದ್ರಿಂದ ಈ ಮನೆ ತುಂಬ ಲಕ್ಸುರಿಯಸ್ ಫೀಲ್ ಕೊಡ್ತಾ ಇದೆ. ಬನ್ನಿ ಅದರ್ ಬೆಡ್ರೂಮ್ ನೋಡೋಣ ನಾವು. ಸೊ ಇದ್ರ ಪಕ್ಕದಲ್ಲೇ ಇನ್ನೊಂದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದೆ, ಐ ಮೀನ್ ಥರ್ಡ್ ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮಲ್ಲೂ ಅಷ್ಟೇ ನಿಮಗೆ 6 feet ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ಪ್ರತಿಯೊಂದು ಡೋರ್ಸ್ ಆಗಲಿ ರೈಲಿಂಗ್ಸ್ ಆಗಲಿ ಯೂಸ್ ಮಾಡಿರೋ ವುಡ್ ಬಂದು ಬರ್ಮಾ ಟೀಕೆ ಆಗಿರುತ್ತೆ. ಆ್ಯಂಡ್ ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ. ಈ ರೂಮಲ್ಲೂ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಬನ್ನಿ ಈ ಮನೆಯ ಫೋರ್ತ್ ಬೆಡ್ರೂಮ್ ನೋಡೋಣ. ಫೋರ್ತ್ ಅಂದರೆ ಲಾಸ್ಟ್ ಬೆಡ್ರೂಮ್ ನೋಡೋಣ. ಅದು ಹೋಗೋಕ್ಕೂ ಮುಂಚೆ ಯು ಕ್ಯಾನ್ ಸಿ ದ ಲೈಟಿಂಗ್ಸ್. ಈ ಮನೇಲಿ ಯೂಸ್ ಮಾಡಿರೋಂಥ ಲೈಟಿಂಗ್ಸ್ ತುಂಬ ಲಕ್ಸುರಿಯಸ್ ಲುಕ್ ಕೊಡುತ್ತೆ. ನೀವು ನೋಡ್ಬೋದು ಇಲ್ಲೇ ಈ ಲೈಟಿಂಗ್ಸಿಂದನೇ ಮನೆಗೆ ನಿಜವಾಗ್ಲೂ ಒಂದು ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಬನ್ನಿ ದ ಲಾಸ್ಟ್ ಬೆಡ್ರೂಮ್ ನೋಡೋಣ. ಲಾಸ್ಟ್ ಬೆಡ್ರೂಮ್ ಹೋಗೋಕ್ಕೂ ಮುಂಚೆ ಈ ಲಿವಿಂಗ್ ಏರಿಯಾದಲ್ಲೂ ನಿಮಗೊಂದು ಟಿ ವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕುತ್ಕೊಂಡು ಟಿ ವಿನ ನೋಡ್ಬೋದು. ಆ್ಯಂಡ್ ಜೊತೆಗೆ ಇಲ್ಲಿ ನಿಮಗೆ ವಿಂಡೋಸ್, ನೀವು ಒಂದು ಸೆಕೆಂಡ್, ಇಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 10 feet ವಿಂಡೋ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಆ್ಯಂಡ್ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಕರ್ಟನ್ಸ್ ಕೂಡ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ದ ಲಾಸ್ಟ್ ಬೆಡ್ರೂಮ್ ನೋಡೋಣ. ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್. ಈ ಬೆಡ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಅಷ್ಟೇ ನಿಮಗೆ ಕ್ವೀನ್ ಸೈಜ್ ಬೆಡ್ ಅಟ್ಯಾಚ್ಡ್ ಕಾಟ್ ಕೊಟ್ಟಿದ್ದಾರೆ. ಆ್ಯಂಡ್ ಎ ಸಿ ಕೂಡ ಕೊಟ್ಟಿದ್ದಾರೆ. ಎ ಸಿ ಆ್ಯಂಡ್ ಫ್ಯಾನ್ ಎರಡೂ ಕೂಡ ಈ ರೂಮಲ್ಲಿದೆ. ಅಂದರೆ ಪ್ರತಿಯೊಂದು ರೂಮಲ್ಲೂ ಎ ಸಿ ಆ್ಯಂಡ್ ಫ್ಯಾನ್ ಎರಡೂ ಇದೆ ನಿಮಗೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮದು ಯಾವುದೇ ಶೋಕೇಸ್ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಮನೆಯಲ್ಲಿ. ಬಿಕಾಸ್ ತುಂಬ ಕಬೋರ್ಡ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ, ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ. ಆ್ಯಂಡ್ ಜೊತೆಗೆ ಈ ರೂಮಲ್ಲೂ ಕೂಡ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಕೆಳಗೆ ನಿಮಗೆ ಡ್ರಾವರ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ನಿಮ್ಮೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಬನ್ನಿ ಮೇಲೆ ಹೇಗಿದೆ ನೋಡೋಣ. ಇನ್ನು ಟೆರೆಸ್ ವಿಚಾರಕ್ಕಂತ ಬಂದರೆ ತುಂಬ ಸ್ಪೇಷಿಯಸ್ ಆದಂಥ ಟೆರೆಸ್ ಕೊಟ್ಟಿದ್ದಾರೆ. ಇನ್ನು ಫ್ಲೋರಿಂಗಿಗೆ ಅವರು ಕಂಪ್ಲೀಟಾಗಿ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪ್ಲಾಂಟೇಷನ್ಗೆ ನೀವು ನೋಡ್ಬೋದು ತುಂಬ ಬ್ಯೂಟಿಫುಲ್ ಆದಂಥ ಪ್ಲಾಂಟೇಷನ್ಗೂ ಕೂಡ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಈ ಟೆರೆಸಲ್ಲಿ ನಿಮಗೆ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ಸೊ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆರಾಮ್ಸೆ ಕುತ್ಕೊಂಡು ಪಾರ್ಟಿ ಮಾಡ್ಬೋದು. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಕೂಡ ಪಾರ್ಟಿ ಹಾಲ್ ಅಂತ.
ಆ್ಯಂಡ್ ಜೊತೆಗೆ ಈ ಟೆರೆಸಲ್ಲಿ ನಿಮಗೆ ಟೀ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮನೆ ಅಂತ. ನೀವೇನಾದರೂ ಈ ಮನೆ ತೊಗೊಳ್ಬೇಕು ಅಂತ ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೂ ಈ ಮನೆಯ ಪ್ರೈಸಿಂಗ್ ವಿಚಾರಕ್ಕಂತ ಬಂದರೆ ಈ ಮನೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 6 crore, ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಇನ್ನು ವಿಜಯನಗರ ಸೆಕೆಂಡ್ ಸ್ಟೇಜ್ ಅಂತ ಅಂದರೆ ನಿಮಗೆ ಗೊತ್ತು, ಕಂಪ್ಲೀಟಾಗಿ ಡೆವಲಪ್ ಆಗಿರುವಂಥ ಏರಿಯಾ. ಸೊ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಹಾಸ್ಪಿಟಲ್ ಆಗಲಿ ಪ್ರತಿಯೊಂದೂ ಕೂಡ ನಿಯರ್ ಬೈ ಇರುತ್ತೆ. ಆ್ಯಂಡ್ ದಿನನಿತ್ಯ ಬೇಕಾಗಿರೋ ವಸ್ತುಗಳು ಕೂಡ ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ವಿಜಯನಗರ ಸೆಕೆಂಡ್ ಸ್ಟೇಜ್ ಆಗಿರೋದ್ರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಸೊ ನಿಮ್ಗೇನಾದರೂ ಈ ಮನೆ ತೊಗೋಬೇಕು ಅಂತ ಇದ್ದರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ವಿಸಿಟ್ ಮಾಡಿ ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಆ್ಯಂಡ್ ನಮ್ಮ ಕಡೆಯಿಂದನೇ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ ನಿಮಗೆ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಲಕ್ಸುರಿಯಸ್ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.